ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜೆ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ನನ್ನ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಲಾಸ್ಟ್ ವೀಡಿಯೋ ನೀವು ನೋಡಿದ್ರಿ, ನಾವು ರಾವಿಶಿಂಗ್ ರಿಟ್ರೀಟಲ್ಲಿದ್ವಿ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಹೋಗಿದ್ದು ಕ್ಯೂ ಮ್ಯಾಂಗೋ ಫಾರೆಸ್ಟ್ ರೆಸಾರ್ಟ್ಗೆ. ಯಾಕೆಪ್ಪ ಚೇಂಜ್ ಮಾಡಿದ್ವಿ ಅಂದರೆ, ಒಂದೇ ರೆಸಾರ್ಟಲ್ಲಿ ಮಿನಿಮಮ್ 1 ಡೇ ಇರ್ಬೋದು ಅಷ್ಟೇ, ಅದಾದಮೇಲೆ ಬೋರಾಗಕ್ಕೆ ಶುರುವಾಗುತ್ತೆ. ಹಾಗಾಗಿ ಅಲ್ಲಿಂದ 1 hour ಡ್ರೈವಲ್ಲೇ ಈ ಕ್ಯೂ ಮ್ಯಾಂಗೋ ರೆಸಾರ್ಟ್ ಅನ್ನೋದಿತ್ತು. ಹೋಗಿ ಚೆಕ್ ಇನ್ ಮಾಡಿಕೊಂಡು ಲಂಚ್ ಮಾಡಿಕೊಂಡು, ಮಕ್ಕಳು ಫಸ್ಟು ಬಂದಿದ್ದೆ ಪೂಲ್. ಯಾಕಂದರೆ ಇದು ರಾವಿಶಿಂಗ್ ರಿಟ್ರೀಟ್ಗಿಂತ ಚೆನ್ನಾಗಿದೆ ಕ್ಯೂ ಮ್ಯಾಂಗೋ ರಿಟ್ರೀಟಲ್ಲಿ. ಫುಡ್ ಅಷ್ಟು ಚೆನ್ನಾಗಿರಲಿಲ್ಲ, ಬಟ್ ಪೂಲ್ ಅಂತೂ ತುಂಬ ಚೆನ್ನಾಗಿತ್ತು. ದೊಡ್ಡ ಪೂಲ್ ಇತ್ತು, ಮಕ್ಕಳಿಗೆ ಚಿಕ್ಕ ಪೂಲ್ ಕೂಡ ತುಂಬ ಚೆನ್ನಾಗಿತ್ತು. ಆಮೇಲೆ ಏನಪ್ಪ ಅಂದರೆ ಅಂದರೆ ರಿವರ್ ಫೇಸಿಂಗ್ ಈ ಪೂಲ್ ಇರುತ್ತೆ. ತುಂಬ ಚೆನ್ನಾಗಿದೆ ನೋಡಿ. ಆಲ್ರೆಡಿ ವೀರು ಸ್ವಿಮ್ ಮಾಡ್ತಾ ಇದ್ದಾನೆ. ಸ್ವಾತಿ ಸ್ವಲ್ಪ ಇದು ವೀರ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದಾಳೆ. ಸೊ ನನಗೂ ಸ್ವಿಮ್ಮಿಂಗ್ ಬರಲ್ಲ, ಜಸ್ಟ್ ನೀರಲ್ಲಿ ಆಟ ಆಡಿದೆ ಅಷ್ಟೇ. ಆಮೇಲೆ ಇಲ್ಲಿ ಕ್ರೌಡ್ ಇರಲಿಲ್ಲ, ತುಂಬಾ ಕಮ್ಮಿ, ಆಲ್ಮೋಸ್ಟ್ ಒಂದು 3 ಫ್ಯಾಮಿಲಿನೇನೋ ಇದ್ದರು ಅಷ್ಟೇ. ಸೊ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಇದಾದಮೇಲೆ ಸಾಯಂಕಾಲ ಸ್ನ್ಯಾಕ್ಸ್ಗೆ ಟೀ ಕಾಫಿ ಜೊತೆಗೆ ಏನದು ಆನಿಯನ್ ಪಕೋಡ ಎಲ್ಲ ಕೊಟ್ಟಿದ್ರು. ಮಕ್ಕಳಿಗೂ ಹಾಲೆಲ್ಲ ಕೊಟ್ಟು ನೋಡಿ ವ್ಯೂ ಎಷ್ಟು ಸೂಪರಾಗಿದೆ ಅಂತ. ತುಂಬ ಚೆನ್ನಾಗಿದೆ, ಬಟ್ ಫುಡ್ ಅಷ್ಟು ಓಕೆ ಅನಿಸಿಲ್ಲ. ಬಟ್ ರಾವಿಶಿಂಗ್ ರಿಟ್ರೀಟಲ್ಲಿ ಫುಡ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಸ್ಟೇನೂ ಚೆನ್ನಾಗಿತ್ತು. ಬಟ್ ಇಲ್ಲಿ ಡಿಫ್ರೆಂಟಾಗಿತ್ತು. ಆಮೇಲೆ ಬಿಸಿಲು ಕೂಡ ಸಿಕ್ಕಾಪಟ್ಟೆ ಇತ್ತು. ಅದ್ರ ನೆಕ್ಸ್ಟ್ ಡೇ ಎದ್ದು ನಾವು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ನಾವು ಹೊರಟಿದ್ದು ದೇವಸ್ಥಾನಕ್ಕೆ. ಅಲ್ಲಿಂದ ಇದು ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ ತುಂಬ ಹತ್ರ ಇದೆ, ಹೋಗೋಣ ಅಂತ ಹೇಳಿದ್ರು. ನಾವು ಯಾವತ್ತೂ ಹೋಗೇ ಇಲ್ಲ ಈ ದೇವಸ್ಥಾನಕ್ಕೆ. ಸರಿ, ನೆಕ್ಸ್ಟ್ ಡೇನೇ ನಮ್ಮದು ಸೈಟ್ ರಿಜಿಸ್ಟ್ರೇಷನ್ ಇತ್ತು. ಹಾಗಾಗಿ ಸರಿ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ಬನ್ನಿ, ಹೇಗಿದೆ, ನೀವೆಲ್ಲ ಹೋಗಿದ್ದೀರಾ ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಇಲ್ಲ ಸರಿ, ಇದ್ದೇ ಹೊರತೀವಿ. ಹಾಕ್ತೀನಿ, 2 ತಿರುಗು ಒಂದು ಹೂವು ಮಾಡಿಸ್ತೀನಿ. ಚಾಮುಂಡೇಶ್ವರಿ ತಾಯಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಸ್ವಾತಿ ಅವರ ಅಜ್ಜಿ ಮನೆಗೆ. ಇನ್ನು ಬಾಗ್ಲತ್ರ ಹೋಗೋಷ್ಟರಲ್ಲಿ ಎದುರುಗಡೆನೇ ಕಾಣಿಸ್ತಿತ್ತು ಸುಮಾ ಆಂಟಿ ಫೋಟೋ. ಒಂಥರ ಬೇಜಾರು, ಒಂಥರ ಖುಷಿ. ಬಟ್ ಆದರೂ ನನಗೆ ಅವರು ಇಲ್ಲ ಅನ್ನೋ ಥರ ಏನಿಲ್ಲ. ನನಗೆ ವೀಡಿಯೋಸಲ್ಲಿ, ಆಮೇಲೆ ನಾನು ಹೋಗಿ ಅವ್ರ ಮನೇಲಿ ವೀಡಿಯೋ ಮಾಡಿದಾಗ ಅಥವಾ ಅವರು ನನ್ನ ವೀಡಿಯೋಸಲ್ಲಿ ಬಂದಾಗ ಆ ನೋಟಿಫಿಕೇಷನ್ ಯಾವಾಗಾದರೂ ಬರೋದು, ಅವಾಗ ನೋಡ್ತಾ ಇದ್ದರೆ ಖುಷಿ ಆಗ್ತಿರ್ತಿತ್ತು. ಸೊ ಸ್ವಾತಿ ಅವರ ಅಜ್ಜಿ ಮನೇಲಿ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಅಲ್ಲಿಂದ ನಾವು ಬ್ಯಾಂಗ್ಳೂರು ಕಡೆಗೆ ರಿಟರ್ನ್ ಆಗ್ತಾಯಿದ್ವಿ. ಬರೋ ದಾರಿಯಲ್ಲಿ ಊಟ ಮಾಡಿಕೊಂಡು ಸ್ವಾತಿ ಅವ್ರನ್ನ ಡ್ರಾಪ್ ಮಾಡಿ ನೆಕ್ಸ್ಟು ನಾವು ಮನೆಗೆ ಬಂದ್ವಿ. ನೋಡಿ ರೂಪೇಶು ಟ್ರಿಪ್ಪಿಂದ ಬರೋ ಅಷ್ಟರಲ್ಲಿ 6:30 ಆಯಿತಾ. ಬಂದು ನನ್ನ ಬಟ್ಟೆ ಎಲ್ಲ ವಾಶ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮೇಲೆ ಎಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡು, ಇಲ್ಲೂ ಎಲ್ಲ ಮನೆಗೆಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡು ಎಲ್ಲ ರೆಡಿಯಾಗಿದೆ. ಇನ್ನು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಹೊಸಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ, ಇನ್ನು ದೇವ್ರದ್ದು ಅತ್ತೆ ಎಲ್ಲ ತೊಳೆದಿಟ್ಟಿದ್ದಾರೆ. ನಾನು ದೇವ್ರ ಫೋಟೋ ಒರೆಸ್ಕೊಂಡು ಇನ್ನು ರೂಪೇಶ್ ಹೂವು ಎಲ್ಲ ತಂದುಕೊಟ್ರು, ಹಾಕಿ ಪೂಜೆ ಮಾಡೋದೆ. ಇವಾಗ ನಾಳೆಗೆ ಬೇಕಾಗಿರೋವಂಥ ಎಲ್ಲ ಡಾಕ್ಯುಮೆಂಟ್ಸ್ನ ರೂಪೇಶ್ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಹಾಯ್ ರೂಪೇಶ್, ಏನು ಸಮಾಚಾರ? ಏನು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ತಾ ಹೇಗೆ ಫೀಲ್ ಆಗ್ತಾ ಇದೆ? ಚೆನ್ನಾಗಿ ಅನಿಸ್ತಾ ಇದೆ. ನಾನು ಯಾಕೋ ಫುಲ್ ಎಮೋಷ್ನಲ್ ಆಗಿ ಆವಾಗಲಿಂದ ಅಳ್ತಾನೆ ಇದ್ದೀನಿ ಫ್ರೆಂಡ್ಸ್. ಯಾಕೆ ಅಳ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ. ಹಾಂ, ಯಾಕೆ ಅಳ್ತಾ ಇದ್ದೀನಿ ನಾನು? ಆ್ಯಂಡ್ ಫೈನಲಿ ಟುಮಾರೋ ಫ್ರೆಂಡ್ಸ್, ಲಿಟ್ರಲಿ ವಿ ವೇಟೆಡ್ ಫಾರ್ 2 months ಆಯಿತಾ. 2 months ಎಷ್ಟು ಹಲ್ದಿದ್ದೀವಿ ಡಾಕ್ಯುಮೆಂಟೇಷನ್ಸ್ಗೆ. ಹಾಂ,
ಏನು ಗೊತ್ತಾ ಫ್ರೆಂಡ್ಸ್, ಪ್ಲೀಸ್ ನನ್ನ ಈ ಮೆಸ್ಸಿ ಫೇಸ್ನ ನೀವೆಲ್ಲ ಟಾಲ್ರೇಟ್ ಮಾಡಿ. ಬಿಕಾಸ್ ಏನಪ್ಪ ಅಂತಂದರೆ ನಾವು ಟ್ರಿಪ್ಪಿಂದ ಮನೆಗೆ ಬಂದು ನಾನೆಲ್ಲ ವಾಶ್ಗೆ ಹಾಕ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ಈ 2 months ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ, ಈ ಓನರ್ ಏನೋ ಒಳ್ಳೆಯವರು, ಪ್ರಾಪರ್ಟಿ ಓನರ್ ಒಳ್ಳೆಯವರು, ಬಟ್ ನಮ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ನಮಗೆ ಪ್ರಾಪರಾಗಿ ಕೊಡಲಿಲ್ಲ. ನೀವೇ ತೊಗೊಂಬಿಡಿ, ಮಾಡಿಸ್ಕೊಂಬಿಡಿ, ನೀವೇ ಮಾಡಿಸ್ಕೊಬಿಡಿ ಅಂತ. ಅದು ಈ ಖಾತಾಗೆ ನಮಗೆಷ್ಟು ಆಲ್ಮೋಸ್ಟ್ 1.5 month ವೆಯ್ಟ್ ಮಾಡಿದ್ವಾ. ಈ ಖಾತಾ ಮಾಡಿಸೋದಕ್ಕೇ 1.5 month ವೆಯ್ಟ್ ಮಾಡಿದ್ವಿ. ಅದು ನನ್ನ ಫ್ರೆಂಡ್ ಇರೋದ್ರಿಂದ ಲಾಸ್ಟಲ್ಲಿ ನಂಗೆ ಗೊತ್ತಾಯಿತು, ನನ್ನ ಫ್ರೆಂಡ್ ಅವನೇ ಇದ್ನಲ್ಲ, ಅವನೇ ಮಾಡಿಸ್ತಾನಲ್ವಾ ಅಂತ ಅಂದ್ಕೊಂಡು. ಅದು ಬಿಟ್ಟು ಬೇರೆಯವ್ರಿಗೆಲ್ಲ ಕಾಸು ಕೊಟ್ಕೊಂಡು ಅಲ್ಲೇ ಟೈಮ್ ವೇಸ್ಟ್ ಮಾಡ್ಕೊಂಡ್ವಿ. ಪಾಪ ಅವನು 1 ವಾರದಲ್ಲಿ ರೆಡಿ ಮಾಡಿಕೊಟ್ಟ, ಇಲ್ಲಾಂದರೆ ಇನ್ನೂ 1 ತಿಂಗಳಾದರೂ ಆಗ್ತಾಯಿರಲಿಲ್ಲ ಅಲ್ಲ ಮಮ್ಮ ಈ ಖಾತಾ. ಅದರಲ್ಲೂ ಇವಾಗೆಲ್ಲ ಕಾವೇರಿ 1 ಕಾವೇರಿ 2 ಅಂತೆಲ್ಲ ಮಾಡಿಬಿಟ್ಟಿದ್ದಾರೆ. ಸೊ ನೆಟ್ವರ್ಕ್ ಇರಲ್ಲ, ಅಂದರೆ ಸರ್ವರೇ ಇರೋದಿಲ್ಲ. ಸೊ ಹಾಗಾಗಿ ತುಂಬ ಲೇಟ್ ಆಗ್ತಿತ್ತು. ಅಲ್ಲಿ ಮಾಡೋರು ಫಾಸ್ಟಾಗಿ ಕೊಡಲ್ಲ. ಸೊ ಹಾಗಾಗಿ 1.5 month ಅಲ್ಲೇ ಹೊರ್ಟೋಯ್ತು. ಇನ್ನು ½ month ಎಲ್ಲೋಯ್ತು ಅಂತಂದರೆ, ಅವರು ಲ್ಯಾಂಡ್ ಕನ್ವರ್ಷನ್ ಆಗಿ ಯಾರ ಕಡೆಯಿಂದ ಬಂತು ಅಂದರೆ, ಏನದು ಮದರ್ ಡೀಡಲ್ಲಿ ಒಂದು ಡಾಕ್ಯುಮೆಂಟ್ ಮಿಸ್ ಆಗಿತ್ತು. ಸೊ ಅದನ್ನು ತೆಗ್ಸೋಕ್ಕೆ ಯಾರಿಗೂ ಅಮೌಂಟ್ ಕೊಟ್ವಿ. ಆವಪ್ಪ ಇವತ್ತು ನಾಳೆ ಅಂದ್ಕೊಂಡು ಲಿಟ್ರಲಿ 15 ದಿವಸ ವೇಸ್ಟ್ ಮಾಡ್ಬಿಟ್ಟ. ರೂಪೇಶ್ಗಂತೂ ಹೋಪೇ ಹೊಟ್ಟೋಯ್ತು. ಬಿಕಾಸ್ ಅಷ್ಟು ಅಮೌಂಟ್, ಪ್ರೀಮಿಯಮ್ ಅಮೌಂಟ್ ಕೊಟ್ಟಿದ್ದು ನಾವು ಅವ್ರಿಗೆ. ಬಟ್ ಆದರೂ ಅವ್ರು ಇಷ್ಟು ಡಿಲೇ ಮಾಡ್ತಾ ಇದ್ದಾರಲ್ಲ ಅಂತ ರೂಪೇಶೇ ರಿಜಿಸ್ಟ್ರ್ ಆಫೀಸ್ಗೆ ಹೋಗಿ ಅಲ್ಲಿ ಯಾರನ್ನೋ ಇಟ್ಕೊಂಡು ಅಲ್ಲಿ ಅಮೌಂಟ್ ಕೊಟ್ಕೊಂಡು ಅವತ್ತು ಸಾಯಂಕಾಲನೇ ಅವರ ಡಾಕ್ಯುಮೆಂಟೇಷನ್ ಕಳಿಸಿದ್ರು. ಸೊ ಅದೆಲ್ಲ ಸ್ವಲ್ಪ ವೆರಿಫೈ ಎಲ್ಲ ಮಾಡಿ ನಾವು DD ಕಟ್ಟಿ, ಅದಾದಮೇಲೆ ನಾಳೆ ಶುಕ್ರವಾರ ಬೆಳಗ್ಗೆಗೆ ನಾವು ಸ್ಲಾಟನ್ನ ತೊಗೊಂಡಿದ್ದೀವಿ. ನಾಳೆ ಒಳ್ಳೆ ದಿವಸ ಅಂತ ಹೇಳಿದ್ದಾರೆ ಪುರೋಹಿತರು. ಹಾಗಾಗಿ ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ಆ್ಯಂಡ್ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೂ ಹೋಗಿದ್ವಿ. ಅದೊಂಥರ ಪಾಸಿಟಿವ್ ವೈಬ್ ಅನಿಸ್ತು. ಆಮೇಲೆ ಮನೆಗೆ ಬಂದಮೇಲೆ ಯಾಕೋ ಸಂಕಟ, ಬಿಕಾಸ್ ಗೊತ್ತಿಲ್ಲ ನನಗೆ ಏನು ಹೇಳಬೇಕು ಅಂತ. ಬಿಕಾಸ್ ಎಲ್ಲನೂ ನಾವು ಶೇರ್ ಮಾಡೋಕ್ಕಾಗಲ್ಲ. ನಾವು ವೀಡಿಯೋಸಲ್ಲಿ ನಾವು ನಮ್ಮ ಲೈಫ್ ಸ್ಟೈಲಲ್ಲಿ ಒಂದು 20% ಅಷ್ಟೇ ನಿಮಗೆ ತೋರಿಸೋದು ಫ್ರೆಂಡ್ಸ್. ಇನ್ನು 80% ನಾವು ಹೇಳ್ಕೊಳಕ್ಕಾಗಲ್ಲ, ಬಿಕಾಸ್ ಅಷ್ಟು ಪರ್ಸ್ನಲ್ ಇರುತ್ತೆ. ನಾನು ಏನೂ ನಿಮ್ಮ ಹತ್ರ ಎಲ್ಲ ನಾನು ಮುಚ್ಚಿಟ್ಟಿಲ್ಲ, ಟು ಬಿ ಫ್ರ್ಯಾಂಕ್. ಸೊ ಎಲ್ಲನೂ ಶೇರ್ ಮಾಡಿದ್ದೀನಿ. ಬಟ್ ಆದರೆ ಕೆಲವೊಂದು ನಾನು ಶೇರ್ ಮಾಡೋಕ್ಕಾಗಲ್ಲ. ಏನಪ್ಪ ಅಂದರೆ, ನಾವು ಪ್ರಾಪರ್ಟಿ ಮಾಡೋದು ಕೆಲವೊಬ್ರಿಗೆ ಇಷ್ಟ ಇಲ್ಲ ಅಂತ ಗೊತ್ತಾದಾಗ ಬೇಜಾರಾಗುತ್ತೆ, ಹರ್ಟ್ ಆಗುತ್ತೆ. ಅದಕ್ಕೂ ಕೂತಿದ್ದೆ. ರೂಪೇಶ್ ಅಂದರು, ನಿನ್ಗೇನಮ್ಮ ಖುಷಿಯಾದರೂ ಅಳ್ತೀಯ, ಬಾಧೆ ಆದರೂ ಅಳ್ತೀಯ ಅಂತ ಬೈತಾಯಿದ್ರು. ಸೊ ಅವರು ಪೇಪರ್ಸ್ ಎಲ್ಲ ರೆಡಿ ಮಾಡಿರ್ತಾವ್ರೆ. ಬೇಗ ಮಲ್ಕೊಂಡು ಬೇಗ ಎದ್ದು ನಾಳೆ ಒಂದು ಇಂಪಾರ್ಟೆಂಟ್ ಡೇ ಇನ್ ಅವರ್ ಲೈಫ್. ಸೊ ಐ ಶುಡ್ ಬಿ ಹ್ಯಾಪಿ. ದಟ್ಸ್ ಓಕೆ. ಯಾರಿಗೆ ಇಷ್ಟ ಆದರೂ ಆಗದಿರ ಇದ್ರು, ಬಟ್ ಎಂಡ್ ಆಫ್ ದ ಡೇ ನಾವು ಕಷ್ಟಪಟ್ಟಿದ್ದೀವಿ, ನಾವು ಮಾಡ್ತಾಯಿದ್ದೀವಿ. ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ನನಗಿದೆ. ದಟ್ಸ್ ಓಕೆ. ಏನು ರೂಪೇಶ್, ವಾಟ್ ಡು ಯು ಸೇ? ಏನಂಗಂದರೆ ಹೇಳು, ನಾನು ಯಾಕೆ ಕಳೀತಾ ಇದ್ದೆ ಅಂತ ಹೇಳು. ರೂಪೇಶ್ ಅಳ್ತಾ ಇದ್ರು ಅವಾಗ. ದಟ್ಸ್ ಓಕೆ. Part and parcel of life. Part and parcel of life. ಲಿಟ್ರಲಿ ದುಡ್ಡು ಅಡ್ಜಸ್ಟ್ ಮಾಡೋಕ್ಕೆ ನಾಯಿ ಪಾಡು ಪಟ್ಬಿಟ್ಟಿದ್ದೀವಿ. ಏನಪ್ಪ, ಏನಂತೀಯ? ನಾವು ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊ. ಅಷ್ಟು ಹೇಳೋಕ್ಕಾಗಲ್ಲ, ಬಟ್ ಒಂದೊಂದ್ಸಲಿ ಅನಿಸುತ್ತೆ ಸುಮ್ಮನೆ ನಾವು ವಾಯ್ಸ್ ಇರ್ತಾ ಇಲ್ಲ ನನಗೆ. ಓಕೆ ಫ್ರೆಂಡ್ಸ್, ಇದು ಹ್ಯಾಪಿ ಮೂಮೆಂಟ್. ನೆಕ್ಸ್ಟ್ ಯಾವಾಗಾದ್ರೂ ನಾನು ಶೇರ್ ಮಾಡ್ತೀನಿ ಎಲ್ಲ ನಿಮ್ಮ ಜೊತೆ. ಇಟ್ಸ್ ಓಕೆ.
ಎಸ್. ಸೊ ನೆಕ್ಸ್ಟ್ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟೇ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಾಳೆ ವ್ಲಾಗಿಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ನಾವು ಖುಷಿಯಾಗಿ ನಿಮ್ಮ ಮುಂದೆ ಬರ್ತೀವಿ. ಯಾಕಂದರೆ ನಮಗೆ ಫಸ್ಟ್ ತೊಗೊಂಡಿದ್ದು ಸೈಟ್ಗೆ ಇಷ್ಟು ಕಷ್ಟ ಆಗಲಿಲ್ಲ ಫ್ರೆಂಡ್ಸ್. ಈ ಟೈಮ್ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಆಗೋದು. ನಾವು ಅಂದ್ಕೊಂಡಿದ್ದು ಅಲ್ಲಿ ಪ್ರೈಸ್ ಬೇರೆ ಫುಲ್. ದಟ್ಸ್ ಆಲ್. ಆ್ಯಂಡ್ ಫೈನಲಿ ಈ ಥರ ಆಯಿತು. ಮತ್ತೇನೆಂದರೆ ಈ 2 months ತುಂಬ ಕಷ್ಟಪಟ್ಟಿದ್ವಲ್ಲ. ಆ್ಯಂಡ್ ಫೈನಲಿ ಸ್ಲಾಟ್ ಎಲ್ಲ ಬುಕ್ ಆದಮೇಲೆ ನಮಗನ್ನಿಸ್ತು ನಮಗೊಂದು ಬ್ರೇಕ್ ಬೇಕು, ಒಂದು ಚಿಕ್ಕ ಟ್ರಿಪ್ ಹೋಗ್ಬಿಟ್ಟು ಬರೋಣ ಅಂತ. ಅದೇ ಟೈಮ್ಗೆ ಸ್ವಾತಿನೂ ಹೇಳಿದ್ರು, ಸರಿ ಆಯಿತು ಅಂತ ಹೋಗಿದ್ದು. ಒಂಥರ ಖುಷಿ ಆಯಿತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ನಮ್ಮ ಮನಸ್ಸಲ್ಲಿದ್ದೆಲ್ಲ ಅವ್ರ ಜೊತೆ ಶೇರ್ ಮಾಡಿದ್ವಿ, ಅವರು ನಮಗೆ ಶೇರ್ ಮಾಡಿದ್ರು. ಒಂಥರ ಮನಸ್ಸು ಹಗುರ ಅನ್ನಿಸ್ತು. ಬಟ್ ಲೈಫಲ್ಲಿ ಈ ಥರ ಬೇಕು ಫ್ರೆಂಡ್ಸು. ಸೊ ದಟ್ ನಮ್ಮ ಕಷ್ಟ ಬಂದಾಗ ಹೇಳ್ಕೊಳ್ಳೋಕೆ ಅಟ್ಲೀಸ್ಟ್ ಇರಬೇಕು. ಹೇಳ್ಕೊಂಡ್ವಿ, ಚೆನ್ನಾಗಿ ಮಕ್ಕಳು ಎಂಜಾಯ್ ಮಾಡಿದ್ರು. ಅದಕ್ಕಿಂತ ಹೆಚ್ಚಿನ್ನೇನು ಬೇಕು ನಮಗೆ. ಹಾಗಾಗಿ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ ಅಷ್ಟೇ ಫ್ರೆಂಡ್ಸ್. ಇವತ್ತಿನ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.